ರಾಜ್ಯ ಮಟ್ಟದ ಕಾಯಕಲ್ಪ ಪ್ರಶಸ್ತಿ ಪಡೆದ ಕಬ್ಬಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರ ಇಂದು ವೈದ್ಯರ ಕೊರತೆಯಿಂದ ಸಂಕಷ್ಟ ಎದುರಿಸ್ತಾ ಇದೆ. ಒಂದು ಕಾಲದಲ್ಲಿ ದಿನದ 24 ಗಂಟೆ ಚಿಕಿತ್ಸೆ ನೀಡುತ್ತಿದ್ದ ಆಸ್ಪತ್ರೆ ಈಗ ತನ್ನ ವೈಭವವನ್ನ ಕಳೆದುಕೊಳ್ಳುತ್ತಾ ಇದೆ. ದೀರ್ಘಕಾಲ ಸೇವೆ ಸಲ್ಲಿಸಿದ್ದ ವೈದ್ಯರ ವರ್ಗಾವಣೆಯ ಬಳಿಕ ಖಾಲಿ ಹುದ್ದೆಗಳು ಇನ್ನೂ ಭರ್ತಿಯಾಗಿಲ್ಲ. ಪರಿಣಾಮ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ತೀವ್ರವಾಗಿದೆ. ಖಾಲಿ ವೈದ್ಯರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಿ 24 ಗಂಟೆಗಳ ವೈದ್ಯಕೀಯ ಸೇವೆ ಪುನರಾರಂಭಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ದೇವರೇ ಇಲ್ಲದಿರೋ ಹಾಗೆ ಆಸ್ಪತ್ರೆಯಲ್ಲಿ ಡಾಕ್ಟರೇ ಇಲ್ಲ ಇಲ್ಲಿ. ಯಾಕಂದ್ರೆ ಡಾಕ್ಟರ್ ಅಂತ ಬಂದಾಗ ನಾವು ವೈದ್ಯರನ್ನ ದೇವರ ಸಮಾನ ನೋಡಿದ್ವಿ. ಆದರೆ ಯಾವುದೇ ಎಮರ್ಜೆನ್ಸಿ ಕಾರ್ಯಕ್ಕೆ ಇಲ್ಲಿ ಬರಬೇಕು ಅಂತಂದ್ರೆ ಇಲ್ಲಿ ಡಾಕ್ಟರ್ಗಳೇ ಇಲ್ಲ. ಈಗ ಕಬ್ಬಳ್ಳಿ ಹಾಸ್ಪಿಟಲ್ ಅಂತ ಬಂದಾಗ ನಾವು ಚೈಲ್ಡ್ಹುಡ್ನ ನೋಡ್ಕೊಂಡು ಬರ್ತಾ ಇರೋದು ಏನಪ್ಪಾ ಅಂತಂದ್ರೆ ಸಾವಿರಾರು ಪೇಷಂಟ್ಸ್ಗಳು ಇಲ್ಲಿ ಬಂದು ಕಬ್ಬಳ್ಳಿ ಡಾಕ್ಟರ್ ಅಂತ ಕಬ್ಬಳ್ಳಿ ಹಾಸ್ಪಿಟಲ್ ಅಂತ ನಮಗೆ ರೆಫರ್ ಮಾಡ್ತಾ ಇದ್ರು. ಆದರೆ ಇವತ್ತು ನೋಡ್ತಾ ಇರೋದು ಏನಪ್ಪಾ ಅಂದ್ರೆ ಇಲ್ಲಿ ಡಾಕ್ಟರ್ ಇಲ್ಲ. ಒಳಗಡೆ ಹೋಗಿ ನೋಡಿದಾಗ ಬಹಳ ಬೇಜಾರಾಯ್ತು. ಒಬ್ಬರು ನರ್ಸ್ ಇದ್ದಾರೆ. ಇದೇನಪ್ಪಾ ಅಂತಂದ್ರೆ ಇಲ್ಲಿರುವಂಥ ಎಮರ್ಜೆನ್ಸಿ ಏನಾದರೂ ಆರೋಗ್ಯ ಅನಾಹುತ ಆದರೆ ಇಲ್ಲಿಂದ ಚಾಮರಾಜನಗರ ಅಥವಾ ಮೈಸೂರಿಗೆಲ್ಲ ಕಳಿಸ್ತಾರೆ. ಆದರೆ ನಮ್ಮ ತಾಲೂಕಿನಲ್ಲಿ ಕಬ್ಬಳ್ಳಿ ಅಂತ ಫೇಮಸ್ ಆಗಿರುವಂಥ ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳೇ ಇಲ್ಲ. ಇದಕ್ಕೆ ಖಂಡಿತವಾಗೂ ಯಾರ್ಯಾರಲ್ಲಿ ದೊಡ್ಡ ವ್ಯಕ್ತಿಗಳಿದ್ದೀರಾ ಇದಕ್ಕೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತ. ಕಾಯಕಲ್ಪ ಪ್ರಶಸ್ತಿ ಪಡೆದ ಆಸ್ಪತ್ರೆಯಲ್ಲೇ ಮೂಲಭೂತ ಆರೋಗ್ಯ ಸೇವೆಗಳು ಕುಂಠಿತವಾಗುತ್ತಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಈ ಆಸ್ಪತ್ರೆಯನ್ನ ಅವಲಂಬಿಸಿರುವ ಬಡ ಹಾಗೂ ಗ್ರಾಮೀಣ ಜನರಿಗೆ ವೈದ್ಯರ ಕೊರತೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಕಾಯಕಲ್ಪ ಪ್ರಶಸ್ತಿ ಪಡೆದ ಆಸ್ಪತ್ರೆ ಮೊದಲನೇ ಪಾಪು ಇಲ್ಲೇ ಡೆಲಿವರಿ ಆಯಿತು. ಎಲ್ಲ ಕಡೆ ಎಲ್ಲ ಮಕ್ಕಳ ಡಾಕ್ಟ್ರು, ಹೆರಿಗೆ ಸಂಬಂಧಪಟ್ಟ ಡಾಕ್ಟ್ರು, ಪ್ರಥಮ ಚಿಕಿತ್ಸೆ ಎಲ್ಲ ಥರದ ಸೌಲಭ್ಯಗಳು ಕೂಡ ಇಲ್ಲೇ ಸಿಗ್ತಿತ್ತು. ನಾವು ಏನಾದ್ರು ತಲೆನೋವು, ನೆಗಡಿ, ಜ್ವರ ಎಲ್ಲ ಬಂದರೂ ಕೂಡ ಎಲ್ಲ ಇಲ್ಲಿಗೆ ಬರ್ತೀವಿ. ಇಲ್ಲೇ ಬಂದು ತೋರಿಸ್ತಿದ್ದೆ. ನಮ್ಮೂರು ಸೆರೆಂಡ್ರಲ್ಲಿ ಇಲ್ಲಿಂದ 7 ಕಿಲೋಮೀಟ್ರ್. ಈ ಸುತ್ತಮುತ್ತ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಈ ಕಬ್ಬಳ್ಳಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಉಪಯೋಗ ಆಗ್ತಿತ್ತು. ಎಲ್ಲ ಥರದ ಸೌಲಭ್ಯಗಳು ಆಗ್ತಾಯಿದ್ವಿ. ಆದರೆ ಇಲ್ಲಿ ಇವಾಗ ನೋಡಿದ್ರೆ ಬೇಜಾರಾಗ್ತದೆ. ಡಾಕ್ಟ್ರುಗಳೇ ಇಲ್ಲ. ಡಾಕ್ಟ್ರುಗಳಿಲ್ಲದೆ ಈಗ ಒಂದೇ ಹಾಸ್ಪಿಟ್ಲ್ ಅಂತಲ್ಲ, ನಮ್ಮ ಹೆರಿಗೆಗೆ ಇವತ್ತು ನಾನು ಇದಾಗಬೇಕಂದ್ರೆ ಗುಂಡ್ಲುಪೇಟೆಗೆ ಹೋಗ್ಬೇಕು, ಇಲ್ಲ ನಗರಕ್ಕೆ ಹೋಗ್ಬೇಕು. ಒಂದು ವೇಳೆ ಆಂಬುಲೆನ್ಸ್ ಬರದೆ ಇದಾದರೆ ಏನೇನು ಸಮಸ್ಯೆ ಐತೆ ಅಂತ ಡಾಕ್ಟ್ರುಗಳೇ ಗೊತ್ತು. ಅದು ಡೆಲಿವರಿ ಸಂಬಂಧ ಡಾಕ್ಟ್ರುಗಳಿಗೆ ಫಸ್ಟು ನಾನು 2ನೇ ಡೆಲಿವರಿಲಿ ಅನುಭವಿಸಿದ್ದೀನಿ. ಮತ್ತು ಇಲ್ಲಿ ತರಕಾಮೇಲೆ ಕೂಡ ಹಾಸ್ಪಿಟ್ಲ್ ಇದೆ. ಅಲ್ಲೂ ಒಬ್ಬರೇ ಡಾಕ್ಟ್ರ್ ಇರೋದು. ಇಲ್ಲಿ ಬೆಳಗ್ಗೆ 4 ಗಂಟೆಗೆ ಬರ್ತಾರೆ. 4 ಗಂಟೆ ಮೇಲೆ ಒಬ್ಬರು ಇಲ್ಲ. ಈ ಥರ ಎಮರ್ಜೆನ್ಸಿ ಇದಾಮೇಲೆ ಇದು ಬೇಗೂರಿಂದ ತರಕಾಮಿಗೆ ಸಂಪರ್ಕ ಕಲಿಸುವಂಥ ಪ್ರಮುಖ ರಸ್ತೆ ಇದೆ. ಯಾವ್ದಾದ್ರು ಆಕ್ಸಿಡೆಂಟ್ ಆದರೆ, ಸಣ್ಣಪ್ಪು ಇದಾದರೆ ಇಲ್ಲಿಗೆ ಪ್ರಥಮ ಚಿಕಿತ್ಸೆ ಕರ್ಕೊಬರ್ಬೇಕು. ಒಂದು ವೇಳೆ ಪ್ರಥಮ ಚಿಕಿತ್ಸೆ ಏನಾದ್ರು ಇಲ್ಲಿ ಬಂದರೆ ಡಾಕ್ಟ್ರುಗಳೇ ಇಲ್ಲ. ಈ ಎದೇನು ಅಂತ ಬಂದರೂ ಪ್ರಥಮ ಚಿಕಿತ್ಸೆ ಬೇರೆ ಕಡೆ ಕಳಿಸೋಕ್ಕೂ ವೈದ್ಯರಿಲ್ಲ. ಅಷ್ಟು ಸಮಸ್ಯೆಗಳಿದೆ. ಇದನ್ನ ಅಧಿಕಾರಿಗಳಿಗೂ ಗೊತ್ತು, ಇಲ್ಲಿನ ರಾಜಕಾರಣಿಗಳಿಗೂ ಎಲ್ರಿಗೂ ಗೊತ್ತು. ಆದರೆ ಆರೋಗ್ಯ ವಿಚಾರದಲ್ಲಿ ಮಾತ್ರ ಮೌನ ವಹಿಸಿರೋದು ಮಾತ್ರ ದುರಂತ. ಥರ ಸಮಸ್ಯೆಗಳು ನಮ್ಮ ಬಡವ್ರ ಬಗ್ಗೆ ಆರೋಗ್ಯ ವಿಚಾರದಲ್ಲಿ ಮಾತ್ರ ದಯವಿಟ್ಟು ಆರೋಗ್ಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಿ ಒಂದಷ್ಟು ವೈದ್ಯರುಗಳನ್ನ ನೇಮಕ ಮಾಡಿ ಬಡವರಿಗೆ ಮುಂದಿನ ಪೀಳಿಗೆಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಾರೆ. ನಾವು ಮೊದಲನೇ ಪಾಪು ಇಲ್ಲೇ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯನ್ನು ನಿಭಾಯಿಸಲು ಮತ್ತು 24 ಗಂಟೆಗಳ ಸೇವೆಯನ್ನ ಮೊದಲಿನಂತೆ ಪುನಃಸ್ಥಾಪಿಸಲು ಸಾರ್ವಜನಿಕ ಒತ್ತಡ ಹೆಚ್ಚಾಗಿದೆ. ಒಂದು ಎತ್ತುವಾಸಿ ಈ ಪಾಟಿ 1-1.5 ಎಕರೆಗೆ ಆಸ್ಪತ್ರೆ ಕಟ್ಟಿದ್ದಾರೆ. ಬೆಡ್ಗಳು ನೋಡಿದ್ರೆ ಆ ಪಟ್ಟಿ ಬೆಡ್ ಐತೆ. ಈ ಪಟ್ಟಿ ಆಸ್ಪತ್ರೆಯಲ್ಲಿ ಮೊದಲು ಕಾಲು ಮಡಗಕ್ಕೆ ಜಾಗ ಇರ್ತಿರ್ಲಿಲ್ಲ. ಇಲ್ಲಿ ತುಂಬ ಜಾಸ್ತಿ ಇದ್ರು ಜನ. ಕಾಯ್ಕೊಂಡು ಎಲ್ಲ ತೋರಿಸ್ಕೊಂಡು ಹೋಗ್ತಿದ್ರು. ಯಾವುದಕ್ಕೂ ಇಲ್ಲಿ ಹೆರಿಗೆಗೆ ಅಂದರೆ ಕಬ್ಬಳ್ಳಿ ಅಂದರೆ ಫೇಮಸ್ ಇತ್ತು. ಈ ಪಟ್ಟಿ ಆಸ್ಪತ್ರೆಯಲ್ಲಿ ಇವತ್ತು ಕೇಳೋರೇ ಗತಿ ಇಲ್ಲ ನೋಡಿ. ಈ ಪಟ್ಟಿ ಆಸ್ಪತ್ರೆಯಲ್ಲಿ ಒಬ್ಬರು ಇದ್ದಾರೆ. ಈಗ ಯಾರೋ ಒಬ್ಬರು ಬಂದರು. ಕೇಳೋರೇ ಗೊತ್ತಿಲ್ಲ. ನಾಳೆ ದಿನ ಅಕ್ಕಪಕ್ಕ ಹಳ್ಳಿಯವರಾಗಲಿ, ನಾವು ಗುಂಡ್ಲುಪೇಟೆಯಿಂದ ಇಲ್ಲಿಗೆ ಬರ್ತಿದ್ವಿ ಕಬ್ಬಳ್ಳಿ ಡಾಕ್ಟ್ರ್ ತೋರ್ಸೋಕೆ ಇಲ್ಲಿ ಆಸ್ಪತ್ರೆಗೆ. ಇಲ್ಲಿ ಕೇಳೋರೇ ಗೊತ್ತಿಲ್ಲ. ಆ ಥರ ಆಗ್ಬಿಟ್ಟೈತೆ. ಸೊ ಏನು ಹೇಳೋಕ್ಕಾಗಲ್ಲ. ದಯವಿಟ್ಟು ಅಧಿಕಾರಿಗಳು ಇದಕ್ಕೆ ಬಂದು ಕ್ರಮ ತಗೊಂಡು ಮುಂದೆ ಒಳ್ಳೆ ಡಾಕ್ಟರ್ಗಳಿಗೆ ಆಗ್ಬಿಟ್ಟು ತಮ್ಮ ಹೆಸರಿಗೆ ಆಗಿದ್ರಾಗಲ್ಲ. ಓದಿರೋರು ಬೇಜಾನ್ ಜನ ಇದ್ದಾರೆ. ಅಧಿಕಾರಿಗಳು ಮಾಡಬೇಕು ಅಂತ ಕೇಳ್ಕೊತಾರೆ. ಪ್ರಶಸ್ತಿ ಪಡೆದ ಆಸ್ಪತ್ರೆ ವೈದ್ಯರಿಲ್ಲದೆ ಸೇವೆ ನೀಡಲು ಸಾಧ್ಯವೇ? ಒಟ್ಟಾರೆಯಾಗಿ ಕಬ್ಬಹಳ್ಳಿ ಆಸ್ಪತ್ರೆಯಲ್ಲಿ ಸಮರ್ಪಕ ವೈದ್ಯಕೀಯ ಸೇವೆಗಳನ್ನು ಪುನಃಸ್ಥಾಪಿಸಲು ಆರೋಗ್ಯ ಇಲಾಖೆ ತುರ್ತು ಕ್ರಮ ಕೈಗೊಳ್ಳಬೇಕು. ನಿಮ್ಮ ಊರಿನ ಸಮಸ್ಯೆ ನಮ್ಮ ಗಮನಕ್ಕೆ ತನ್ನಿ. ವಿಡಿಯೋ, ಫೋಟೋ ಕಳಿಸಿ. ವಾಟ್ಸ್ಆಪ್ ಮಾಡಿ 7676395797. ಭಾರತ ಒನ್ ಕನ್ನಡ, ನಿಮ್ಮ ಧ್ವನಿ. ಇನ್ನಷ್ಟು ತಾಜಾ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಾಲೋ ಭಾರತ್ ಒನ್ ಕನ್ನಡ. ಇನ್ನಷ್ಟು